ಗೌರವಿತರು ನಮ್ಮ ಹಿರಿಯರು ಆದಂಥ ಜಹಾಂಗೀರ್ ಫ್ಯಾಮಿಲಿಯಲ್ಲಿ ಬಂದಂಥ ಕೋಡಿ ನಿವಾಸಿಗಳು, ಮೊದಲಾಗಿ ಮಾನಸಿಕ ಅಸ್ವಸ್ಥರನ್ನು ಗುರುತಿಸಿಕೊಂಡು ಅವರ ಒಂದು ಸೇವೆಯನ್ನು ಮಾಡುವುದರ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಶ್ರೀಮಾನ್ ರಾಜಿಕ್ ಉಲ್ಲಾಲ್ರವರು ಅವರ ಜೊತೆ ಸೇರಿದಂಥ ಎಲ್ಲ ಮಿತ್ರರುಗಳು ಸೇರಿ ಈಗ ವರ್ಷಕ್ಕೊಂದೆರಡೆರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಸಂಸ್ಥೆ ಜನಜನಿತವಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿ ಇರುವ ವಿಚಾರ ಏನು ಅಂತ ಹೇಳಿದರೆ, ನಾಡು ಅಂದ ಮೇಲೆ ಸಂಘ ಸಂಸ್ಥೆಗಳು ಹುಟ್ಟುವಂಥದ್ದು ಸ್ವಾಭಾವಿಕವಾಗಿದೆ. ಆದರೆ ಕೆಲವು ಸಮಯಗಳಲ್ಲಿ ಅದು ಸಾವನ್ನಪ್ತದೆ, ಅದು ಬಾಗಿಲು ಮುಚ್ತದೆ. ಯಾಕೆಂದೇಳಿ ಒಂದೆರಡು ಕಾರ್ಯಕ್ರಮ ಮಾಡಿದಾಗ ಎಲ್ಲ ಬರುವುದು ಹಣಕಾಸಿನ ವ್ಯವಸ್ಥೆ. ಆ ಹಣಕಾಸಿನ ವ್ಯವಸ್ಥೆ ಬಂದಾಗ ಸ್ವಾಭಾವಿಕವಾಗಿ ಚರ್ಚೆ ಬಂದು ಆ ಸಂಸ್ಥೆಗಳು ಮುಚ್ಚಿ ಹೋಗುವಂಥದ್ದು ನಾನು ಕಾಣ್ತಾ ಇದ್ದೇನೆ. ಆದರೆ ಈ ಒಂದು ಸಂಸ್ಥೆಯಲ್ಲಿ ಒಂದು ವಿಶೇಷವಾದಂಥ ಒಂದು ವಿಚಾರ ಕಾಣ್ತದೆ ಅಂತ ಹೇಳಿದರೆ, ಇದರಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಗೌರವಿತವಾದಂಥ ಕುಟುಂಬದಲ್ಲಿ ಬಂದಂಥವರು ಕಾಣುವಂಥ ಒಂದು ವಿಚಾರ ನನಗೆ ಇದರಲ್ಲಿ ಕಾಣ್ತದೆ. ಇದರ ಅಧ್ಯಕ್ಷರು ನಾನು ಹೇಳಿದೆ, ಈ ಹಿಂದಿನ ಅಧ್ಯಕ್ಷರು ನಮ್ಮ ರಾಜಿಕ್, ಈಗಿನ ಅಧ್ಯಕ್ಷರು ನಾಸಿರ್ ಮೊಯ್ದೀನ್ ನಿಮಗೆ ಇಲ್ಲಿ ಫ್ಲ್ಯಾಟ್ ಕಟ್ಟಿದ ಮೇಲೆ ನಿಮಗೆ ಪರಿಚಯ ಆಗಿರ್ಬೋದು. ಅವರು ಕೂಡ ಬಹಳ ದೂರದ ಚಿಕ್ಕಮಗಳೂರು ಮೂಲದ ಬಹಳ ದೊಡ್ಡ ಉದ್ಯಮಿಯ ಒಬ್ಬ ಪೌತ್ರ ಅವರು ಕೂಡ ಈಗ ನಿಮಗೆ ಸೇರಿದ್ದಾರೆ ಅಂತ ಹೇಳಿದರೆ ನಿಮ್ಮ ಈ ಸಂಸ್ಥೆಗೆ ಒಂದು ಆನೆ ಬಲ ಬಂದಂತೆ ಅಂತ ಹೇಳುವಂಥ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕಿರ್ತೇನೆ. ಅದೇ ರೀತಿ ಅನೇಕ ನಾನು ಹೇಳಲಿಕ್ಕೆ ಹೋದರೆ ನಿಮ್ಮ ಪರಿಚಯವೇ ಜಾಸ್ತಿ ಹೇಳಿದರೆ ಅದೊಂದು ಅಷ್ಟು ಚೆಂದ ಕಾಣೋದಿಲ್ಲ. ಅಂತೂ ಒಟ್ಟಿನಲ್ಲಿ ಹೇಳಬೇಕಾದ್ರೆ ನಿಮ್ಮ ಸಂಸ್ಥೆಗೆ ಇದರ ಪಂಚಾಂಗ ಗಟ್ಟಿ ಇದೆ ಅಂತ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗಟ್ಟಿದ ಪಂಚಾಂಗದ ಮೇಲೆ ಇನ್ನಷ್ಟು ಎತ್ತರದ ಕಟ್ಟಡಗಳನ್ನು ಕಟ್ಟಬೇಕು. ಅಂದರೆ ನೀವು ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಅಲ್ಲ. ನೀವು ಕಳೆದ ಇಫ್ತಾರ್ಗೆ ಏನು ಮಾಡಿದ್ದೀರಿ, ಇವತ್ತೇನು ರಕ್ತದಾನ ಶಿಬಿರ ಮಾಡ್ತಾ ಇದ್ದೀರಿ, ಮುಂದಿನ ವರ್ಷಕ್ಕೂ ಕೂಡ ಹೆಚ್ಚಿನ ಈ ಜನೋಪಯೋಗಿ ಕೆಲಸಗಳನ್ನು ತಾವು ಹಮ್ಮಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ತಾನು ತಮ್ಮನ್ನು ಹುರಿದುಂಬಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದಂತೂ ವಿಚಾರ ಸತ್ಯ ಯಾವುದಂತ ಹೇಳಿದರೆ, ಊರಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಟೀಕೆ ಟಿಪ್ಪಣಿ ಬರುವಂಥದ್ದು, ಅದಕ್ಕೆ ಒಂದು ಹೆಸರನ್ನು ಕಲ್ಪಿಸುವಂಥದ್ದು, ವಕ್ರದೃಷ್ಟಿಯ ಹೆಸರನ್ನು ಕೊಡುವಂಥದ್ದು, ಅದು ನಮ್ಮ ಊರಿನ ಒಂದು ಪರಿಪಾಠ ಆಗಿದೆ. ಅದಕ್ಕೆ ಯಾವುದಕ್ಕೂ ನೀವು ಕಿವಿ ಕೊಡದೆ ನೀವು ಸಾರ್ವಜನಿಕ ಕೆಲಸಗಳಲ್ಲಿ ಮುನ್ನುಗ್ಗಬೇಕು ಅಂತ ಹೇಳುವುದರೊಂದಿಗೆ ಇನ್ನೊಂದು ವಿಚಾರ ನನಗೆ ಕಾಣ್ತಾ ಇದೆ. ಈ ರಕ್ತದಾನ ಶಿಬಿರ ಅಂತ ಹೇಳುವಂಥದ್ದು ದಾನದಲ್ಲಿ ಬಹಳ ದೊಡ್ಡ ದಾನ, ಜೀವವನ್ನು ಉಳಿಸುವಂಥದ್ದು ಅಂತೆಲ್ಲ ಹೇಳ್ತಾರೆ. ಆದರೆ ಬಹಳ ಹಿಂದೆ ಒಂದು 15 ವರ್ಷಗಳ ಹಿಂದೆ ರಕ್ತದಲ್ಲಿ ಜೀವ ಹೋದದ್ದನ್ನು ನಾವು ಕೇಳ್ಬೋದು. ಇತ್ತೀಚಿನ ಒಂದು 15 ವರ್ಷಗಳಿಂದ ರಕ್ತದ ಕೊರತೆ ಕಾಣೋದಿಲ್ಲ. ಯಾಕೆಂತ ಹೇಳಿದರೆ ಅದೊಂದು ಹೆಸರು ಹೇಳಿದ್ರೆ ತಪ್ಪಾಗ್ತದೆ ಗೊತ್ತಿಲ್ಲ. ಮಂಗಳೂರಿನ ಖ್ಯಾತ ವಕೀಲರು ನಮ್ಮ ಅಬ್ದುಲ್ ರೆಹಮಾನ್ ರವರು ಬಹಳ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ, ಅದರಲ್ಲೂ ಮುಸಲ್ಮಾನರ ಒಂದು ರಕ್ತದ ನೀಡುವ ಭಯವನ್ನು ದೂರೀಕರಿಸಿ ಬಹಳಷ್ಟು ಮಂದಿ ಅಲ್ಲಲ್ಲಿ ರಕ್ತದಾನ ಶಿಬಿರ ಮಾಡುವಂಥ ಕಾರ್ಯಕ್ರಮದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಕಡೆಗೆ ಈಗ ಅವರು ಅದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಬ್ಲಡ್ ಹೋದರೆ ಬ್ಯಾಂಕಲ್ಲಿ ಇಡಲಿಕ್ಕೆ ಜಾಗ ಇಲ್ಲ, ಎಲ್ಲರೂ ಹೋಗಿ ಬ್ಲಡ್ಡೇ ತಗೊಳ್ಳೋದು. ಹೆಸರಿಗೆ ಮಾತ್ರ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಉದ್ದೇಶ ಜಾಸ್ತಿ ಆದ ಕಾರಣ ಅದಕ್ಕೂ ಕೂಡ ಈಗ ಸ್ವಲ್ಪ ಹಿಂದೆ ಬೀಳುವಂಥ ಪರಿಸ್ಥಿತಿ. ಹಾಸ್ಪಿಟ್ಲಿಗೆ ಹೋದ್ರೆ ಹೇಳ್ತಾರೆ ನಮಗೆ ಬೇಡ, ನಮ್ಮಲ್ಲಿ ಬೇಕಾದಷ್ಟು ಇದೆ ಅಂತೇಳಿ. ಆ ಮಟ್ಟಿಗೆ ಇದು ಇವತ್ತು ಬಂದು ಬೆಳೆದಿದೆ. ಆದರೂ ಎಷ್ಟೇ ನೀವು ಕಾರ್ಯಕ್ರಮ ಮಾಡಿದರೂ ರಕ್ತದ ಅವಶ್ಯಕತೆ ಇದೆ. ನೀವು ಮಾಡುವಂಥ ಈ ಉದ್ದೇಶ ಒಳ್ಳೆಯದಿದೆ. ನಿಮ್ಮಂತಿಗೆ
ಕೈ ಜೋಡಿಸಿದಂಥ ಯಾನಪ್ಪ ಎಸ್ ಸಂಸ್ಥೆ ಕೂಡ ಒಂದು ಮಂಗಳೂರಿನ ಕರ್ನಾಟಕದ ಒಂದು ಬೃಹತ್ ಒಂದು ನಮ್ಮ ಒಂದು ಮುಸಲ್ಮಾನರ ಪೈಕಿ ಇರುವಂಥ ಒಂದು ದೊಡ್ಡ ಒಂದು ಸಮೂಹ ಅಂತ ಹೇಳ್ಬೋದು. ಆದರೆ ಅದರ ಮಾಲೀಕರಿಗೆ, ಅದರ ನಿರ್ದೇಶಕರಿಗೆ ಬಹಳ ಹಣ ಮಾಡುವಂಥ ಉದ್ದೇಶ ಮಾತ್ರ ಅವರು ಹೊಂದಿಲ್ಲ. ಅವರ ತಂದೆ ಕಾಲದಿಂದ ಪ್ರಾರಂಭವಾದಂಥ ಮರದ ವ್ಯಾಪಾರ ಆ ಸಂದರ್ಭದಲ್ಲಿ ಕೂಡ ಎಲ್ಲ ನಮ್ಮ ಊರಿನ ಮದರಸ ಮಸೀದಿಗಳಿಗೆ, ಇತರ ಸಂಘ ಸಂಸ್ಥೆಗಳಿಗೆ ಸಹಾಯ ಹಸ್ತವನ್ನು ಚಾಚುವುದರ ಮೂಲಕ ಯಾನಪ್ಪಯ್ಯ ಗ್ರೂಪ್ ಅಂತ ಹೇಳುವಂಥ ಹೆಸರುವಾಸಿಯಾಗಲಿಕ್ಕೆ ಕಾರಣ ಆಗಿದೆ. ಆ ಮರದ ಉದ್ಯಮ ನಶಿಸಿ ಹೋಗುವಂಥ ಈ ಕಾಲಘಟ್ಟದಲ್ಲಿ ಅವರು ಈ ಮೆಡಿಕಲ್ ಲೈನಿಗೆ ಬಂದು ಅದರಲ್ಲಿ ಕೂಡ ಜನೋಪಯೋಗಿ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಮುಂದೆ ಬಂದಿದ್ದಾರೆ. ಆದರೆ ನಾನು ಶರೀಫ್ ವೈದ್ಯರ ಸಮ್ಮುಖದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಿಮ್ಮ ಡೈರೆಕ್ಟರ್ಗಳು, ನಿಮ್ಮ ಅದರ ಸಾಹುಕಾರರುಗಳು ಯಾವ ಉದ್ದೇಶದಿಂದ ಆ ಕಾಲೇಜನ್ನು, ಆ ಆಸ್ಪತ್ರೆಯನ್ನು ನಡೆಸ್ತಾರೆ, ಅದು ಮುಂದಕ್ಕೆ ಹೋಗಬೇಕಾದ್ರೆ, ಅದರ ಪ್ರತಿಫಲ ಸಾರ್ವಜನಿಕರು ಸಿಕ್ಕಬೇಕಾದ್ರೆ ನಿಮ್ಮಂಥ ವೈದ್ಯರ ಒಂದು ಕಟು ಎಚ್ಚರ ಅದರಲ್ಲಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಈ ಒಂದು ಕಾರ್ಯಕ್ರಮವನ್ನು ನಾನು ಬಹಳಷ್ಟು ಮೆಚ್ಚುತ್ತಾ ಇದ್ದೇನೆ. ಇನ್ನಷ್ಟು ಕೂಡ ಕಾರ್ಯಕ್ರಮಗಳು ತಮ್ಮ ಮೂಲಕ ಜನರಿಗೆ ಸಿಗಲಿ ಅಂತ ಹೇಳಿ ನನ್ನ ಒಂದು ಕನಸಿನ ಒಂದು ಮಾತಿದೆ. ಯಾವತ್ತು ನಾನು ಹೇಳುವಂಥದ್ದು, ನಮ್ಮ ಉಳ್ಳಾಲ ಯಾವತ್ತು ಶಾಂತಿಯಿಂದ, ಸೌಹಾರ್ದತೆಯಿಂದ, ಭಾವೈಕ್ಯತೆಯಿಂದ ಕೂಡಿದ ನಾಡಾಗಬೇಕು ಅಂತೇಳಿ ನನ್ನ ಒಂದು ಆಸೆ. ಯಾವುದೇ ಉದ್ಯೋಗ ಬರಲಿ, ಯಾವುದೇ ಕಾರ್ಖಾನೆ ಬರಲಿ, ಯಾವುದೇ ಫ್ಲ್ಯಾಟ್ಗಳು ಇಲ್ಲಿ ಬರಲಿ, ಅದು ಒಂದು ಜನರಿಗೆ ಇಷ್ಟಪಡುವಂಥ ಆಗಬೇಕಾದ್ರೆ ನಮ್ಮ ಊರಲ್ಲಿ ಶಾಂತಿ, ನೆಮ್ಮದಿ ಬೇಕು. ಅದಕ್ಕೋಸ್ಕರ ತಮ್ಮ ಸಂಸ್ಥೆ ಕೂಡ ಕೆಲಸ ಮಾಡುವುದರ ಮೂಲಕ ಕಳಂಕರಹಿತವಾದ ಉಳ್ಳಾಲವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹೆಜ್ಜೆಯನ್ನು ನೀವು ಇಡಬೇಕು. ಸಮ್ಮಿಶ್ರ ಸಮಾಜವಾಗಿದೆ. ಇದರಲ್ಲಿ ವಿವಿಧ ಮತ, ಧರ್ಮ, ತತ್ವ ಸಿದ್ಧಾಂತ, ಜಾತಿ, ಗೋತ್ರ, ಭಾಷೆ ಮತ್ತು ವಿವಿಧ ಸಂಸ್ಕೃತಿ, ನಾಗರಿಕತೆಗಳ ಜನರು ಶತಮಾನಗಳಿಂದ ಒಟ್ಟೊಟ್ಟಿಗೆ ವಾಸಿಸುತ್ತಾ ಬಂದಿದ್ದಾರೆ. ಕೆಲವು ವರ್ಷಗಳಿಂದ ಈ ಪರಿಸ್ಥಿತಿಯು ತೀವ್ರವಾಗಿ ಬದಲಾಗುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ. ಕೆಲವು ಸ್ವಾರ್ಥ ಹಿತಾಸಕ್ತಿ ಗುಂಪುಗಳು ತಮ್ಮ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಲಾಭಗಳಿಗಾಗಿ ಶತಮಾನಗಳ ಹಳೆಯ ಸಾಮಾಜಿಕ ಸಂಬಂಧಗಳನ್ನು ಪರಸ್ಪರ ಬಿರುಕು ಉಂಟು ಮಾಡಲು ಬಯಸುತ್ತಿದೆ. ಜಾತಿ, ಧರ್ಮ, ಬಣ್ಣ ಎಂಬ ಪರಸ್ಪರ ಭೇದವನ್ನು ಉಂಟು ಮಾಡುವವರು ಮನುಷ್ಯರೇ ಹೊರತು ಯಾವ ಧರ್ಮವೂ ಇದನ್ನು ಕಲಿಸಿಕೊಟ್ಟಿಲ್ಲ. ಹಿಂದೂ ಧರ್ಮದ ಶ್ಲೋಕದಂತೆ ಸರ್ವೇ ಧರ್ಮಂ ಸುಖೀನ ಭವ ಎಂದು ಪರಿಪಾಲಿಸುತ್ತದೆ. ಇದರಲ್ಲಿ ಎಲ್ಲೂ ಹಿಂದೂಗಳು ಮಾತ್ರ ಸುಖಿಯವಿರಬೇಕು ಎಂದು ಹೇಳಿಲ್ಲ. ಅದೇ ರೀತಿ ಬೈಬಲ್ನಲ್ಲೂ ಮುಸಲ್ಮಾನರ ಇಸ್ಲಾಂ ಧರ್ಮವು ಕೂಡ ಇದನ್ನೇ ಕಲಿಸಿಕೊಡುತ್ತದೆ. ಭೂಮಿಯ ಮೇಲೆ ಇರುವವರ ಮೇಲೆ ಕರುಣೆ ತೋರಿದರೆ ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುವನು. ಅಂದರೆ ಖಾಲಿ ಮುಸ್ಲಿಮರ ಮಾತ್ರ ಮೇಲೆ ಕರುಣೆ ತೋರಲು ತಿಳಿಸಿಲ್ಲ, ಸಕಲ ಮಾನವ ಕುಲದ ಮೇಲೆ ಕರುಣೆ ತೋರಲು ಆದೇಶಿಸಲಾಗಿದೆ. ಇಂತಹ ನಿಟ್ಟಿನಲ್ಲಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಕಳೆದ ಕೆಲವು ವರ್ಷಗಳಿಂದ ಹಲವು ವಿಧಗಳ ಸಮಾಜದಲ್ಲಿ ಶಾಂತಿ ಹರಡುವ, ಮಾನವತೆಯನ್ನು ಬೆಳೆಸುವ, ವಿವಿಧ ರೀತಿಯ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುವ ಸೇವೆಗಳನ್ನು ನಡೆಸುತ್ತಾ ಬಂದಿದೆ. ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಒಂದೆರಡು ಮಾತನಾಡಿದ ಜನಾಬ್ ರಶೀದ್ ಅವರು ಹೇಳಿದರು, ಆರ್ಥಿಕ ಬಿಕ್ಕಟ್ಟು ಬರುವಾಗ ಒಂದು ಸಂಸ್ಥೆಯು ಒಡೆದು ಹೋಗುತ್ತದೆ. ಆದರೆ ಹೆಲ್ಪ್ ಇಂಡಿಯಾ ಫೌಂಡೇಶನ್, ಅದರ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು ಇಂತಹ ಸಂದರ್ಭ ಬಂದಾಗ ತಮ್ಮ ಕಿಸೆಯು ಎಲ್ಲದಕ್ಕಿಂತ ಮುಂದೆ ಬರುತ್ತದೆ. ಆದ್ದರಿಂದ ಇಂಥ ಪರಿಸ್ಥಿತಿಯು ಎಂದೂ ಎದುರಾಗಲಾರದು. ಹೆಲ್ಪ್ ಇಂಡಿಯಾ ಫೌಂಡೇಶನ್ ಮುಖ್ಯವಾಗಿ ರಚನೆಯಾಗಲು, ಸ್ಥಾಪನೆಯಾಗಲು ಕಾರಣ ಸಮಾಜ ಸೇವಕ, ನಮ್ಮೆಲ್ಲರೂ ಮಿತ್ರರಾದಂತಹ ಅಬ್ದುಲ್ ರಾಜೀಕ್ ಉಳ್ಳಾಲ್.
ಇವರ ನಿರಂತರ ಸಮಾಜ ಸೇವೆ ಮಾನಸಿಕವಾಗಿ ಅಸ್ವಸ್ಥಗೊಂಡು ಬೀದಿಯಲ್ಲಿ ಕಸದ ಬುಟ್ಟಿಯಲ್ಲಿ ಕೂತು ತಿನ್ನುವಂತಹ ಪರಿಸ್ಥಿತಿಯನ್ನು ಮನಗಂಡು ಅವರ ಚಿಕಿತ್ಸೆಯನ್ನು ವೈಯಕ್ತಿಕವಾಗಿ ಸುಮಾರು ಇಂತಹ 150 ಮಂದಿ ಮಾನಸಿಕ ಅಸ್ವಸ್ಥರಿಗೆ ಚಿಕಿತ್ಸೆಯನ್ನು ಕೊಡುವ ಮೂಲಕ ಉತ್ತರ ಪ್ರದೇಶದಿಂದವೋ ಅಲ್ಲೋ ಉತ್ತರ ಭಾರತದಿಂದ ಬಂದಂತಹ ಇಂತಹ ಮನೋರೋಗಿಗಳ ವಿಳಾಸವನ್ನು ಗೂಗಲ್ ಸರ್ಚ್ ಇಂಜಿನ್ನ ಮೂಲಕ ಪತ್ತೆ ಹಚ್ಚಿ ಅವರ ಮನೆಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ರಾಜಿಕ್ ಉಲ್ಲಾಲ್ರನ್ನು ನಾನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇನೆ. ರಾಜಿಕ್ ಉಲ್ಲಾಲ್ ಇವರಿಗೆ ಹೂಗುಚ್ಛವನ್ನು ಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಶಕೀಲ್ ರವರು ಹೂಗುಚ್ಛವನ್ನು ಕೊಟ್ಟು, ರಾಜಿಕ್ ಉಲ್ಲಾಲ್ ರವರು ತಾವು ವೈಯಕ್ತಿಕವಾಗಿ ನಡೆಸುತ್ತಿದ್ದಂತಹ ಕಾರ್ಯವನ್ನು ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಲು ಸಾಧ್ಯವಾಗದು ಎಂದು ಮನಕಂಡು ತಮ್ಮ ಮಿತ್ರರೊಂದಿಗೆ ಇದನ್ನು ಹಂಚಿಕೊಂಡು ಇಂದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಹೆಲ್ಪ್ ಇಂಡಿಯಾ ಫೌಂಡೇಶನ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಂಗವೈಫಲ್ಯತೆಯಿರುವ ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಿಸುವ ಮೂಲಕ ಮಂಗಳೂರಿನ ಮಾಜಿ ಜಿಲ್ಲಾಧ್ಯಕ್ಷರು ಇದನ್ನು ಉದ್ಘಾಟಿಸಿದರು. ಅದೇ ರೀತಿ ಯುವ ಜನಾಂಗದ ಮುಂದಿನ ಭವಿಷ್ಯಕ್ಕಾಗಿ ಕರಿಯರ್ ಗೈಡ್ಲೈನ್ಸ್ ಪ್ರೋಗ್ರಾಂ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿ ಈ ದಕ್ಷಿಣ ಕನ್ನಡದಲ್ಲಿ ಬೇಸಿಗೆ ಕಾಲದಲ್ಲಿ ಆಗಾಗ ಬಾಧಿಸುತ್ತಿರುವ ನೀರಿನ ಅಭಾವಕ್ಕಾಗಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸಾಧಾರಣ 100 ಟ್ಯಾಂಕರ್ ನೀರಿನ ಯೋಜನೆಯನ್ನು ಆಯೋಜಿಸಲಾಯಿತು. ಅದೇ ರೀತಿ ಬಾವಿಗಳನ್ನು ತೋಡುವ, ಮನೋರೋಗಿಗಳ ಜೊತೆ ಹಬ್ಬವನ್ನು ಆಚರಿಸುವ, ಮಾದಕ ಅಮಲು ಪದಾರ್ಥಗಳ ವಿರುದ್ಧ ಹೋರಾಟದ ಉಳ್ಳಾಲ ಪೊಲೀಸರ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ಇದೆಲ್ಲವನ್ನು ಮನಗಂಡು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಮತ್ತು ಯುನೈಟೆಡ್ ಬ್ರದರ್ಸ್ ಚಂದಹಿತ್ಲು ಇವರು ನಮ್ಮೊಂದಿಗೆ ಇಂತಹ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಲು ನಮ್ಮಂದಲ್ಲಿ ವಿನಂತಿಸಿರುವುದು ಒಂದು ಶ್ಲಾಘನೀಯವಾಗಿದೆ. ರಕ್ತದಾನವು ಮಹಾದಾನ. ಇಂದು ನೀವೆಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರುವಂತೆ ಒಂದು ಘಟನೆ ನಡೆದಾಗ, ಒಂದು ಅಪಘಾತ ನಡೆದಾಗ ಎಲ್ಲರೂ ಜನಜಂಗುಲಿ ಸೇರಿಕೊಂಡು ಅದನ್ನು ನೋಡುತ್ತಿರುವುದು, ಅದನ್ನು ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಕ್ಲಿಕ್ಕಿಸುತ್ತಿರುವ ಚಿತ್ರಗಳನ್ನು ಹರಿಬಿಡುವಂತೆ ಯಾರೊಬ್ಬರು ಅದರ ಸಹಾಯಕ್ಕಾಗಿ ಆಗಮಿಸುವುದಿಲ್ಲ. ಇಂತಹ ಕಾರ್ಯದಲ್ಲಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅಗತ್ಯವಿರುವ ಮಾನವ ಕುಲಕ್ಕೆ ಜಾತಿ, ಧರ್ಮ, ಮತ, ಭೇದ ಎಂಬ ಯಾವುದೇ ಒಂದು ಭೇದವಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರಿಂದ ಎಲ್ಲ ಜಾತಿ ಧರ್ಮ ಭೇದಗಳನ್ನು ಮರೆತು ಎಲ್ಲ ಧರ್ಮದವರು ಇದನ್ನು ಸದುಪಯೋಗ ಪಡಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಅದೇ ರೀತಿ ಈ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಾಗೂ ಆರೋಗ್ಯ ಕಾರ್ಡ್ ನೋಂದಾವಣೆಗೆ ನಮ್ಮೊಂದಿಗೆ ಸಹಕರಿಸಿದ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ, ಯುನೈಟೆಡ್ ಬ್ರದರ್ಸ್ ಚಂದಹಿತ್ಲು ಹಾಗೂ ಯನಪಯ ಹಾಸ್ಪಿಟಲ್ ಇದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ